ಸರ್, ಈಗಾಗಲೇ ಬೈಕ್ ಟ್ಯಾಕ್ಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ವಿಭಾಗೀಯ ಪೀಠ ತೀರ್ಮಾನವನ್ನು ಕೊಟ್ಟಿರುವಂಥದ್ದು ಏನು ಹೇಳಿದೆ ಸರ್ ಕೋರ್ಟ್? ಇವತ್ತು ನ್ಯಾಯಾಲಯ ಏನು ಅಗ್ರಿಗೇಟರ್ ಕಂಪನಿಗಳು ರಿಟ್ ಅಪೀಲನ್ನು ಹಾಕ್ಕೊಂಡಿದ್ರು, ಬೈಕ್ ಟ್ಯಾಕ್ಸಿ ಪರವಾನಗಿಯನ್ನು ಸರ್ಕಾರ ಕೊಡಬೇಕು, ಸಾರಿಗೆ ಇಲಾಖೆ ಕೊಡಬೇಕು ಅನ್ನೋಂಥ ಒಂದು ಉದ್ದೇಶಕ್ಕಾಗಿ ಇವತ್ತು ನಮ್ಮ ಒಂದು ಏನು ಸಿಂಗಲ್ ಬೆಂಚಲ್ಲಿ ನಮ್ಮ ಪರ ಬಂದಿತ್ತು ಅದನ್ನು ಸೆಟ್ ಅಸೈಡ್ ಮಾಡಿ ಇವತ್ತು ಡಬಲ್ ಬೆಂಚು ಸರ್ಕಾರಕ್ಕೆ ಮಾನ್ಯ ಮುಖ್ಯ ನ್ಯಾಯಾಧೀಶರ ಒಂದು ಪೀಠ ಸರ್ಕಾರಕ್ಕೆ ನಿರ್ದೇಶನವನ್ನು ಕೊಟ್ಟಿದೆ. ಒಂದು ಬೈಕ್ ಟ್ಯಾಕ್ಸಿ ನೀತಿಯನ್ನು ರೂಪಿಸಿ ಅಂತೇಳಿ, ಅದೇ ರೀತಿಯಲ್ಲಿ 74 ಅಡಿಯಲ್ಲಿ ಮೋಟಾರ್ ವೆಹಿಕಲ್ ಆ್ಯಕ್ಟ್ 74 ಅಡಿಯಲ್ಲಿ ಕಾಂಟ್ರಾಕ್ಟ್ ಕ್ಯಾರೇಜ್ ಅಂತ ಬೈಕ್ ಟ್ಯಾಕ್ಸಿಗಳನ್ನು ಕನ್ಸಿಡರ್ ಮಾಡಿ ಅವರಿಗೆ ಪರ್ಮಿಟ್ಗಳನ್ನು ಕೂಡ ಕೊಡಬೇಕು ಅನ್ನೋಂಥ ಒಂದು ನಿರ್ದೇಶನವನ್ನು ಕೊಟ್ಟಿದೆ. ಇದರ ವಿರುದ್ಧವಾಗಿ ಇನ್ನೂ ಕಂಪ್ಲೀಟ್ ಜಡ್ಜ್ಮೆಂಟ್ ಕಾಪಿ ನಮಗೆ ದೊರೆತಿಲ್ಲ. ಆದರೂ ಇವಾಗ ಪ್ರಸಕ್ತವಾಗಿ ಅದನ್ನು ಇವಾಗ ಮೇಲ್ನೋಟಕ್ಕೆ ನಾವು ಹೇಳಬೇಕು ಅಂತಂತಂದರೆ, ಏನಿವತ್ತು ಆದೇಶವನ್ನು ಮಾಡಿದೆ ಗೌರವಪೂರ್ವಕವಾಗಿ ನಾವು ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟ ಆದ ಸದಸ್ಯರುಗಳು ಮತ್ತು ಪದಾಧಿಕಾರಿಗಳು ತಿರಸ್ಕರಿಸ್ತಾ ಸರ್ಕಾರಕ್ಕೆ ಮನವಿಯನ್ನು ಕೊಡ್ತಾ ಇದ್ದೀವಿ. ಕಾನೂನು ರೂಪಿಸುವುದು, ಕಾನೂನನ್ನು ಮಾಡುವಂಥ ಒಂದು ಅಧಿಕಾರ ಲೆಜಿಸ್ಲೇಚರ್ಗಿದೆ, ಶಾಸಕಾಂಗಕ್ಕಿದೆ. ಆ ಕಾರಣದಿಂದ ರಾಜ್ಯದ ಜನರ ಹಿತರಕ್ಷೆ ಮತ್ತು ಏನು ಶ್ರಮಿಕ ವರ್ಗ ಏನಿದೆ, ಇವತ್ತು ಆಟೋದವರು ಸುಮಾರು ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ ಸುಮಾರು 4.5 ಲಕ್ಷ ಚಾಲಕರಿದ್ದಾರೆ. ಇವರ ಒಂದು ಮೂಲಭೂತವಾದಂಥ ಹಕ್ಕು ಏನು ಜೀವನೋಪಾಯ ಮಾಡಲಿಕ್ಕೆ ಏನು ತೊಂದರೆ ಆಗ್ತಾ ಇದೆ, ಕಾನೂನಿನ ಅಡಿಯಲ್ಲಿ ಇರ್ತಕ್ಕಂಥವ್ರು ಇವರು ಪರ್ಮಿಟ್ಗಳು ತೆಗೆದುಕೊಂಡು ಇನ್ಶೂರೆನ್ಸ್ ಕಟ್ಟಿಕೊಂಡು ಮತ್ತು DL ಅನ್ನು ಪಡೆದುಕೊಂಡು ಇವರು ಸೇವೆ ಕೊಡ್ತಾ ಇರ್ತಕ್ಕಂಥವ್ರಿಗೆ ಎಲ್ಲ ಒಂದು ರೀತಿಯಲ್ಲಿ ಅನ್ಯಾಯ ಆಗ್ತಾ ಇರೋ ಕಾರಣದಿಂದ ಅದನ್ನು ನಾವಿವತ್ತು ಮತ್ತೆ ಸರ್ಕಾರಕ್ಕೆ ಇನ್ನೊಂದು ಮನವಿಯನ್ನು ಕೊಡ್ತೀವಿ. ಸರ್ಕಾರ ಇದರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸಿ ಸರ್ಕಾರ ಇದನ್ನು ಮೇಲ್ಮನವಿಗೆ ಸುಪ್ರೀಂ ಕೋರ್ಟ್ಗೆ ತೆಗೆದುಕೊಂಡು ಹೋಗಬೇಕು. ಯಾಕೆಂದರೆ ಚಾಲಕ ಸಂಘಟನೆಗಳಿಗೆ ಇವತ್ತು ಸುಪ್ರೀಂ ಕೋರ್ಟಲ್ಲಿ ಹೋಗಿ ಕೇಸುಗಳನ್ನು ಹಾಕಿ ನಡೆಸುವಂಥ ಶಕ್ತಿ ಇವತ್ತು ಚಾಲಕರುಗಳಿಗಿಲ್ಲ. ಅದರಿಂದ ಸರ್ಕಾರವೇ ಇದನ್ನು ಏನು ಜಡ್ಜ್ಮೆಂಟ್ ಪೂರ್ಣ ಕಾಪಿ ಸಿಕ್ಕಿದ ನಂತರ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟ ಒತ್ತಾಯ ಮಾಡುತ್ತೆ. ಏನೇನು ಪಾಯಿಂಟ್ಗಳು ಹೇಳಿ ಸರ್, ಇವತ್ತು ಈಗ ಇದನ್ನು ಡಿಸಿಷನ್ನ ಕೊಡುವಾಗ ಅಲ್ಲಿ ಕೇವಲ 3 ಪದಗಳನ್ನು ಬಳಸಿದ್ದಾರೆ. ಇನ್ನು ಉಳಿದಂಥದ್ದು ಡಿಟೇಲ್ಡ್ ರಿಪೋರ್ಟು ಜಡ್ಜ್ಮೆಂಟ್ ಕಾಪಿಯಲ್ಲಿರುತ್ತೆ. ಅದು ಪದ ಯಾವ್ಯಾವ ಕಾರಣಕ್ಕಾಗಿ ಇದನ್ನು ಸೆಟಸೈಡ್ ಮಾಡಿದ್ದಾರೆ ಅನ್ನೋದು ಜಡ್ಜ್ಮೆಂಟ್ ಕಾಪಿ ಸಿಕ್ಕಿದ ನಂತರನೇ ಗೊತ್ತಾಗುತ್ತೆ ಸರ್. ಸರ್, ಈಗ ನಿಯಮಗಳನ್ನು ರೂಪಿಸಬೇಕು ಅಂತ ಹೇಳಿದ್ರಲ್ಲ, ಹೌದು. ನಿಯಮಗಳಂದರೆ ಏನು? ಅಂದರೆ ನೀವು ಒತ್ತಾಯ ಮಾಡಿರುವಂಥ ನಿಯಮಗಳೇ ಇರುತ್ತಾ ಅಥವಾ ಇಲ್ಲ ಸರ್, ನಿಯಮಗಳು ನಾವು ಯಾವುದನ್ನು ಒತ್ತಾಯ ಮಾಡಿಲ್ಲ. ನಿಯಮಗಳು ಅಂತಂತಂದರೆ ಈಗ ಆಲ್ರೆಡಿ ಬಾಂಬೆ ಸರ್ಕಾರಕ್ಕೆ, ಮಹಾರಾಷ್ಟ್ರ ಸರ್ಕಾರಕ್ಕೆ ಬಾಂಬೆಯಲ್ಲಿ ಈ ಥರ ರೂಪಿಸಿ ಅಂತ ಹೇಳ್ಬಿಟ್ಟು ಕೊಟ್ಟಿತ್ತು. ಅದರಲ್ಲಿ ಇವತ್ತು ಜಾಕೆಟ್ ಹಾಕಿರಬೇಕು, ಹೆಲ್ಮೆಟ್ ಕಡ್ಡಾಯ ಇರಲೇಬೇಕು ಇಬ್ಬರಿಗೂ, ಮತ್ತು ಆ ವೈಟ್ ಬೋರ್ಡಲ್ಲಿ ಇರಬಾರ್ದು, ಯೆಲ್ಲೋ ಬೋರ್ಡ್ ಇರಬೇಕು. ಈ ರೀತಿಯಾದಂಥ ಹಲವು ಕಂಡೀಷನ್ಗಳನ್ನು ಹಾಕಿತ್ತು. ಆ ಕಂಡೀಷನ್ಗಳನ್ನು ಕೂಡ ಇವತ್ತು ಅಲ್ಲಿನ ಒಂದು ಸಂಘಟನೆಗಳು, ಬೈಕ್ ಟ್ಯಾಕ್ಸಿ ಸಂಘಟನೆ ವಿರೋಧನ ಮಾಡಿದೆ. ಈಗ ಏನಾದರೂ ಮನವಿ ಮಾಡ್ತೀರಾ ಸರ್ಕಾರಕ್ಕೆ? ನೀವು ನಿಯಮ ರೂಪಿಸೋದಾದ್ರೆ ಈ ಥರದ ನಿಯಮಗಳನ್ನು ತನ್ನಿ ಅನ್ನೋ ಥರದ್ದು. ಸರ್, ನಾವು ನಿಯಮ ರೂಪಿಸಿ ಅಂತ ಹೇಳೋದಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಬೈಕ್ ಟ್ಯಾಕ್ಸಿಯ ಯಾವುದೇ ಕಾರಣಕ್ಕೆ ಆಗಲಿ ಇದನ್ನು ನಾವು ಸರ್ಕಾರ ತರೋದಿಲ್ಲ ಅಂತೇಳಿ ನೋಟಿಫಿಕೇಶನ್ ಹೊರಡಿಸ್ಬೇಕು ಸರ್. ಸರ್ಕಾರ ಇದಕ್ಕೆ ತರಬಾರ್ದು ಅಂತೇಳ್ಬಿಟ್ಟು ನಮ್ಮ ಒತ್ತಾಯ ಇದೆ ಸರ್. ಇಲ್ಲ, ಕಾನೂನಾತ್ಮಕವಾಗಿ ಆಟೋ ಚಾಲಕರಿಗೆ ವೃತ್ತಿಗೆ ಅಂತಲೇ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಏನು ಹಲವಾರು ನಿಯಮಗಳನ್ನು ತಂದು ನಮಗೆ ಅನುವು ಮಾಡಿಕೊಟ್ಟಿತ್ತು. ಇದ್ರ ವಿರುದ್ಧ ಇದನ್ನೇ ನಂಬಿಕೊಂಡು ಲಕ್ಷಾಂತರ ಜನ ಆಟೋ ರಿಕ್ಷಾ ಚಾಲನೆಯನ್ನು ವೃತ್ತಿಯಾಗಿ ತನ್ನ ಕುಟುಂಬ ನಿರ್ವಹಣೆಗೆ ಅಂತೇಳಿ ತೊಗೊಂಡು ಬಂದಿದ್ರು. ಯಾವುದೇ ಒಂದು ಅಗ್ರಿಗೇಟರ್ ಕಂಪನಿ ಬಂದು ಇವತ್ತು ಇಡೀ ಚಾಲಕರ ವರ್ಗವನ್ನು ಸಂಪೂರ್ಣವಾಗಿ ತನ್ನ ಕಾಲು ಕೆಳಕ್ಕೆ ಹಾಕೊಂಡು ತುಳಿಯುತ್ತೆ ಅಂದರೆ ಅದನ್ನು ಸರ್ಕಾರಗಳು ಕಣ್ಣು ಮುಚ್ಕೊಂಡು ನೋಡ್ಕೊಂಡು ಕುಳಿತಿದ್ದಾವೆ ಅಂದರೆ ಸರ್ಕಾರಗಳು ಬದುಕಿದಾವ ಅಂತಕ್ಕಂತಹ ಒಂದು ಪ್ರಶ್ನೆನ ನಾನು ಮಾಡಬೇಕಾಗುತ್ತೆ. ಏಕೆಂದರೆ ಇವತ್ತು ತಮಗೆ ಗೊತ್ತಿರ್ಬೋದು, ಸತತವಾಗಿ 9 ವರ್ಷದಿಂದಲೂ ಕೂಡ ಕರ್ನಾಟಕ ಹೈಕೋರ್ಟ್ನಲ್ಲಿ ನಾವು ಕೇಸ್ ಹಾಕೊಂಡು ಓಡಾಡ್ತಾ ಇದ್ರು ಕೂಡ ದಿನದಿನಕ್ಕೆ ಚಾಲಕರ ಜೀವನ ಸಂಪೂರ್ಣವಾಗಿ ಕುಸಿತಕ್ಕೆ ಒಳಗಾಗ್ತಾ ಇದೆಯೋ ವಿನಃ ಇಂಪ್ರೂವ್ಮೆಂಟ್ ಅಂತೂ ಆಗ್ತಾಯಿಲ್ಲ. ತಮಗೆಲ್ರಿಗೂ ಕೂಡ ಗೊತ್ತಿರ್ಬೋದು ಸರ್, ಇವತ್ತು ಜೀವನ ಸಂಪೂರ್ಣವಾಗಿ ಯಾವ ಹಂತಕ್ಕೆ ಬಂದಿದೆ ಅಂದರೆ ಜೀವನ ಮಾಡೋದು ತುಂಬ ಕಷ್ಟ ಆಗ್ತಾ ಇದೆ. ಎಲ್ಲ ದರವೂ ಕೂಡ ಏರಿಕೆ ಆಗ್ತಾ ಇದೆ, ಆದರೆ ದುಡಿಮೆ ಮಾತ್ರ ಸಂಪೂರ್ಣವಾಗಿ ಕುಸಿತಕ್ಕೆ ಒಳಗಾಗ್ತಾ ಇದೆ. ಈಗ ಈ ತಿಂಗಳು ಜನವರಿ, ಫೆಬ್ರವರಿ, ಮಾರ್ಚ್ ಕಳೆದ್ಬಿಟ್ರೆ ಎಷ್ಟೋ ಜನ ಚಾಲಕರುಗಳ ಜೀವನ ಸಂಪೂರ್ಣವಾಗಿ ಕುಸಿತದೆ ಮತ್ತು ಮರಣಕ್ಕೂ ಕೂಡ ಹೊರಡುವಂತಹ ಸಾಧ್ಯತೆಗಳು ತುಂಬ ಇದೆ. ಏಕೆಂದರೆ ತಾವು ಈ ಹಿಂದೆ ನೋಡಿರ್ಬೋದು,
ದುಡಿಮೆ ಇಲ್ಲ ಅಂತ ಅಲ್ಲಲ್ಲಿ ಆಟೋ ರಿಕ್ಷಾಗಳಿಗೆ ಬೆಂಕಿ ಹಚ್ಚಿರೋದು ಮತ್ತು ವಿಷ ಕುಡಿದಿರ್ತಕ್ಕಂಥ ವಿಚಾರಗಳನ್ನ ತಾವುಗಳು ನೋಡಿರ್ತೀರಾ. ಯಾಕೆ ಈ ವಿಚಾರ ಹೇಳ್ತೀವಿ ಅಂದರೆ ಮಾರ್ಚ್ ಮುಗಿದ ನಂತರದಲ್ಲಿ ವಿದ್ಯಾಭ್ಯಾಸ ಅಂತಕ್ಕಂಥದ್ದು ಮಕ್ಕಳ ಒಂದು ಅಂತಿಮ ಘಟ್ಟಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ಮುಂದಿನ ಜೀವನವನ್ನು ಕಟ್ಟಬೇಕಾದಂತಹ ತಂದೆ ತಾಯಿಗಳು ಎಷ್ಟೇ ಕಷ್ಟಪಟ್ಟರು ಕೂಡ ಇವತ್ತು 500ರಿಂದ 1000 ರೂಪಾಯಿ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಒಂದು ನಗರದಲ್ಲಿ ಜೀವನವನ್ನು ಕಟ್ಕೋಬೇಕು ಅಂದರೆ ತನ್ನ ಜೀವನದ ರಕ್ತನ ಬಸಿದ್ರೂ ಕೂಡ ಆಗ್ತಾಯಿಲ್ಲ ಆಟೋ ಚಾಲಕರುಗಳಾಗಿ. ಹಾಗಾಗಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೇನೆ, ಈ ಒಂದು ಕಾನೂನನ್ನು ಸುಗ್ರೀವಾಜ್ಞೆ ಮುಖಾಂತರವಾಗಿ ಧಿಕ್ಕರಿಸಿ ಅದು ಎಲ್ಲಿ ಶಾಸಕಾಂಗದಲ್ಲಿ ತೀರ್ಮಾನ ಆಗಬೇಕು ಅಲ್ಲೇ ತೀರ್ಮಾನ ಆಗಲಿ. ನಮಗೆ ಕೋರ್ಟ್ ಮೇಲೆ ಭಾರಿ ನಂಬಿಕೆ ಇಟ್ಕೊಂಡು ಸತತವಾಗಿ 9 ವರ್ಷದಿಂದಲೂ ಕೂಡ ನಾವು ನಂಬಿಕೆಯಿಂದಲೇ ಓಡಾಟ ಮಾಡಿದ್ವಿ. ಆದರೆ ಇವತ್ತಿನ ತೀರ್ಪನ್ನು ನೋಡಿದರೆ ನನಗೆ ಯಾಕೋ ನಂಬಿಕೆ ಕಳ್ಕೊಳ್ತಾ ಇದ್ದೀವಿ. ಜೀವನ ಮಾಡಬೇಕಲ್ಲ ಸರ್, 3.5 ಲಕ್ಷ ಆಟೋ ಚಾಲಕರುಗಳಿಗೆ ಜೀವನ ಕಟ್ಕೊಟ್ಟಿದೆ ಇಲ್ಲಿ. ಇದಲ್ಲದೆ ಜಿಲ್ಲಾವಾರು ಕೇಂದ್ರಗಳಲ್ಲೂ ಕೂಡ ಇವತ್ತು ಬೈಕ್ ಟ್ಯಾಕ್ಸಿ ಅಂತಕ್ಕಂಥದ್ದನ್ನು ತಂದು ನಿಲ್ಲಿಸ್ತವ್ರೆ. ಅಲ್ಲೂ ಕೂಡ ಶಕ್ತಿ ಯೋಜನೆಯಿಂದ ಇವತ್ತು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರ್ತಕ್ಕಂಥ ಚಾಲಕರುಗಳ ಜೀವನನೂ ಕೂಡ ಸಂಪೂರ್ಣವಾಗಿ ವಿನಾಶದ ಹತ್ತಕ್ಕೆ ಹೊರಟಿದೆ. ಇದೆಲ್ಲದನ್ನು ಕೂಡ ಸರ್ಕಾರಗಳು ಕನ್ಸಿಡರ್ ಮಾಡಬೇಕಾಗುತ್ತೆ. ಕರ್ನಾಟಕದಲ್ಲಿ ಇರ್ತಕ್ಕಂಥವ್ರಿಗೆ ಅನುಮತಿ ಕೊಟ್ಟರೆ 1 ಲೆಕ್ಕಕ್ಕೆ ಒಪ್ಕೊಳ್ಳೋಣ ಸರ್. ಬಾಂಗ್ಲಾದಿಂದ ಬಂದವರೆಲ್ಲ ಆಟೋ ರಿಕ್ಷಾ ಓಡಿಸ್ತಾರೆ, ಬೈಕ್ ಟ್ಯಾಕ್ಸಿ ಓಡಿಸ್ತಾರೆ, ಬೇರೆ ರಾಜ್ಯಗಳಿಂದ ಬೈಕ್ನ ತೊಗೊಂಡು ಬಂದು ಇಲ್ಲಿ ಓಡಿಸ್ತಾರೆ ಅಂತಂದರೆ ಏನು ಕಾನೂನು ಸುವ್ಯವಸ್ಥೆ ಗಟ್ಟಿ ಇಲ್ಲ ಅಂತ ನಾನು ನೇರವಾಗಿ ಸರ್ಕಾರವನ್ನು ಆರೋಪ ಮಾಡಬೇಕಾಗುತ್ತೆ. ಸುಗ್ರೀವಾಜ್ಞೆ ಮುಖಾಂತರವಾಗಿ ಈ ಒಂದು ವಿಷಯವನ್ನು ಸಂಪೂರ್ಣವಾಗಿ ತಡೆ ಹಿಡಿದು ನಮಗೆ ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ರಾಜ್ಯ ಸರ್ಕಾರವನ್ನು ಆಗ್ರಹಿಸ್ತೇನೆ. ನಿಮ್ಮ ಹೆಸರು? ಸತೀಶ್ ಅಂತೇಳಿ ಸರ್.